ಸೆಪ್ಟೆಂಬರ್ 24, 2014 ಈ ದಿನದಂದು ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಸಾಧನೆಯಿಂದ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತಾಗ್ತದೆ. ಮಾರ್ಸ್ ಆರ್ಬಿಟ್ರಿ ಮಿಷನ್ ನೀವೆಲ್ಲ ಕೇಳಿರ್ಬೋದು, ಇದರ ಬಗ್ಗೆ ಓದಿರ್ಬೋದು. ಮಂಗಳ ಗ್ರಹದ ಕಕ್ಷೆಯಲ್ಲಿ ಉಪಗ್ರಹವೊಂದನ್ನು ಯಶಸ್ವಿಯಾಗಿ ಸೇರಿಸುವ ಮೂಲಕ ಈ ಸಾಧನೆಯನ್ನು ಮಾಡಿದ ಏಷ್ಯಾದ ಮೊದಲ ಹಾಗೂ ವಿಶ್ವದ 4ನೇ ರಾಷ್ಟ್ರವಾಗಿ ಭಾರತ ಹೆಗ್ಗಳಿಕೆಯನ್ನು ಪಡೆದುಕೊಳ್ತದೆ. ಅಷ್ಟೇ ಅಲ್ಲ, ತನ್ನ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಮಂಗಳಯಾನವನ್ನು ಪೂರೈಸಿದ ವಿಶ್ವದ ಏಕೈಕ ರಾಷ್ಟ್ರ ಎಂಬ ಹೆಗ್ಗಳಿಕೆ ಭಾರತದಾಗ್ತದೆ. ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ವಿಶ್ವದ ಪ್ರಬಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿಗಳು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಇಂತಹ ಹಲವಾರು ಸಂಶೋಧನೆಗಳು, ಪ್ರಯೋಗಗಳು ನಡೀತಾನೆ ಇರ್ತವೆ. ಈ ವಿಜ್ಞಾನದ ವಿಷಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿ ಅವರಿಗೆ ಅದನ್ನು ಸರಳವಾಗಿ ಅರ್ಥವಾಗುವಂತೆ ಮಾಡಬೇಕಂತಂದರೆ ವಿಜ್ಞಾನ ಪತ್ರಿಕೋದ್ಯಮ, ವಿಜ್ಞಾನ ಸಂವಹನ, ವಿಜ್ಞಾನ ವರದಿಗಾರರು, ಅಂಕಣ ಬರಹಗಾರರು ಇವರ ಪರಿಶ್ರಮವನ್ನು ನಾವಿಲ್ಲಿ ಶ್ರಮಿಸಬೇಕಾಗುತ್ತೆ. ಆದರೆ ಮಾಧ್ಯಮ ಸಂಶೋಧನೆಗಳ ಪ್ರಕಾರ ಭಾರತೀಯ ಆಂಗ್ಲ ಪತ್ರಿಕೆಗಳಲ್ಲಿ ವಿಜ್ಞಾನ ವಿಷಯಗಳಿಗೆ ಸಿಗ್ತಾ ಇರುವಂಥ ಸ್ಥಳ ಕೇವಲ 5% ಕಡಿಮೆ ಇದೆ. ಇನ್ನು ಕನ್ನಡ ಪತ್ರಿಕೋದ್ಯಮದ ವಿಷಯಕ್ಕೆ ಬಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆಗಳು, ನಿಯತಕಾಲಿಕೆಗಳು, ವಿಜ್ಞಾನ ಬರಹಗಾರರು ಇರುವುದು ಬೆರಳೆಣಿಕೆಯಷ್ಟು ಮಾತ್ರ. ಇದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಕುರಿತು, ವಿಜ್ಞಾನ ಬರವಣಿಗೆಯ ಕುರಿತು ಆಸಕ್ತಿಯನ್ನು ಹೆಚ್ಚಿಸಿ ಅವರನ್ನು ಮುಂದಿನ ದಿನಗಳಲ್ಲಿ ವಿಜ್ಞಾನ ಪತ್ರಿಕೋದ್ಯಮಿಗಳನ್ನಾಗಿ ರೂಪುಗೊಳಿಸಬೇಕು ಎಂಬ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಬೆಂಗಳೂರು, ವಿಜ್ಞಾನ ಪ್ರಸಾರ ನವದೆಹಲಿ ಈ ಸಂಸ್ಥೆಗಳು ಜಂಟಿಯಾಗಿ ವಿಜ್ಞಾನ ಪತ್ರಿಕೋದ್ಯಮ ಎಂಬ ವಿಷಯದ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಸಂಘಟಿಸಿವೆ. ಈ ಕಾರ್ಯಾಗಾರಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅತಿಥಿಗಳನ್ನು ಹಾಗೂ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಬೇಕೆಂದು ವಿಭಾಗದ ಮುಖ್ಯಸ್ಥರಾದ ಹಾಗೂ ಕಾರ್ಯಕ್ರಮ ಸಂಘಟಕರಾದ ಪ್ರೊಫೆಸರ್ ಓಂಕಾರ ಗೌಡ ಕಾಕಡೆ ಸರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟಮೊದಲನೇದಾಗಿ ಕಾರ್ಯಕ್ರಮವನ್ನು ತಡವಾಗಿ ಆರಂಭಿಸಿದಿರುವುದಕ್ಕೆ ಕ್ಷಮೆಯನ್ನು ಕೋರ್ತಾ, ಈಗಾಗಲೇ ನನ್ನ ಸಹೋದ್ಯೋಗಿ ಮಿತ್ರ ಸಂದೀಪ್ ಅವರು ಹೇಳಿದ ಹಾಗೆ ಇದೊಂದು ಮಹತ್ವಾಕಾಂಕ್ಷಿ ಕಾರ್ಯಾಗಾರ. ನಾವು ಬಹಳಷ್ಟು ಕಾರ್ಯಾಗಾರಗಳನ್ನು ನಡೆಸ್ತೇವೆ, ಬಟ್ ಈ ಕಾರ್ಯಾಗಾರ ಬಹಳ ಮಹತ್ವಪೂರ್ಣ ಮತ್ತು ವಿಶಿಷ್ಟವಾದದ್ದು ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ರೇರೆಸ್ಟ್ ಆಫ್ ದ ರೇರ್ ಸಬ್ಜೆಕ್ಟ್ ಮೇಲೆ ನಾವು ಈ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೇವೆ. ಸೊ ಈ ಕಾರ್ಯಾಗಾರವನ್ನು ಸಂಘಟಿಸಬೇಕು ಅಂಥೇಳಿ ನಮ್ಮ ಕೊಳ್ಳೇಗಾಲ ಶರ್ಮಾ ಅವರು ನಾವು ಮಾತಾಡಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಉಪಯುಕ್ತ ಆಗುತ್ತೆ ಅಂತಕ್ಕಂಥ ಸಂಗತಿಯನ್ನು ನಮ್ಮ ಕುಲಸಚಿವರು ಮತ್ತು ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದು ಒಪ್ಪಿಗೆಯನ್ನು ಸೂಚಿಸಿ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂಥೇಳಿ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಆಗಮಿಸಬೇಕು ಅಂಥೇಳಿ ನಾವು ವಿನಂತಿಯನ್ನು ಮಾಡಿಕೊಂಡಾಗ ನನ್ನ ಮೆಂಟರ್ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಹಿತೈಷಿ ಆಗಿರ್ತಕ್ಕಂತಹ ಪ್ರೊಫೆಸರ್ BG ಮುಲಿಮನಿ ಸರ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರು ವಿಜ್ಞಾನ ಪ್ರಸಾರ ಸಂಸ್ಥೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. It's a really great opportunity for us, for all of us. We have today Dr. TV Venkateshwaran, Chief Scientist, Vijnana Prasara, with us. I welcome you, sir. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು, ನನಗೆ ತುಂಬ ಹೆಮ್ಮೆ. ನಮ್ಮ ಮಕ್ಕಳು ಬಂದು ಹೇಳ್ತಿರ್ತಾರೆ, ರಿಜಿಸ್ಟ್ರಾರ್ಸ್ ಅವರು ಇವತ್ತು ನಮ್ಮನ್ನು ಮಾತಾಡಿಸಿದರು, ನಮಗೆ ಕೇಳಿದರು, ನೀವೇನು ಮಾಡ್ತಾ ಇದ್ದೀರಿ ಅಂತ ವಿಚಾರಿಸಿದರು. ಅಂದರೆ ಅಷ್ಟು ಕಾಳಜಿಯನ್ನು ನಮ್ಮ ವಿಭಾಗದ ಬಗ್ಗೆ ತೋರಿಸ್ತಕ್ಕಂತಹ ಕುಲಸಚಿವರಾಗಿರ್ತಕ್ಕಂತಹ MN ಚೋರ್ಗಸ್ತಿ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಇನ್ನು
ಈ ಕಾರ್ಯಕ್ರಮ ಇಲ್ಲಿ ಸಂಘಟನೆಗೊಳ್ಳಲಿಕ್ಕೆ ಬಹುಮುಖ್ಯ ಕಾರಣ ಸ್ನೇಹಿತರಾಗಿರ್ತಕ್ಕಂಥ ಕೊಳ್ಳೇಗಾಲ ಶರ್ಮಾ ಅವರು 1 ವರ್ಷದಿಂದ ಇಲ್ಲಿಗೆ ಬರಬೇಕಿತ್ತು. 1 ವರ್ಷದಿಂದ ಮಾತಾಡ್ತಾನೇ ಇದ್ವಿ ಬರಬೇಕು ಅಂಥೇಳಿ. ಆದರೆ ಈ ಕಾರ್ಯಕ್ರಮದ ಮೂಲಕ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ ಟಿ ಜಿ ಶ್ರೀನಿಧಿ ಅವರು ಅಪರೂಪದ ವಿಜ್ಞಾನ ಬರಹಗಾರರು. ಅವರು ಇಲ್ಲೇ ಅವೈಲೇಬಲ್ ಇದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಈ ಕಾರ್ಯಕ್ರಮ ಇಷ್ಟು ವ್ಯವಸ್ಥಿತವಾಗಿ ಸಂಘಟನೆಗೊಳ್ಳಲು ನಮ್ಮ ವಿಭಾಗದ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ವಿದ್ಯಾರ್ಥಿನಿಯರು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಕಾರಣಕರ್ತರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಹುಮುಖ್ಯವಾಗಿ ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿರ್ತಕ್ಕಂತಹ ನಿಮ್ಮೆಲ್ಲ ಪ್ರತಿನಿಧಿಗಳನ್ನು, ಅಂದರೆ ಶಿಬಿರಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸೋದಕ್ಕೆ ನೀವೆಲ್ಲ 2 ದಿನಗಳ ಕಾಲ ಈ ಕಾರ್ಯಾಗಾರದ ಪ್ರಯೋಜನವನ್ನು ಪಡೆದುಕೊಳ್ಬೇಕು. ಮತ್ತು ನಾಳೆ ಸಂಜೆ ಮಾನ್ಯ ಕುಲಪತಿಗಳು ಸ್ವತಃ ಹಾಜರಿದ್ದು ಪ್ರಮಾಣ ಪತ್ರಗಳನ್ನ ನಿಮಗೆ ವಿತರಿಸುವರಿದ್ದಾರೆ. ಹಾಗಾಗಿ ಸಕ್ರಿಯವಾಗಿ 2 ದಿನಗಳ ಕಾಲ ನೀವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ತಮಗೂ ಕೂಡ ಈ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇದೀಗ ಪ್ರೊಫೆಸರ್ BG ಮುಲಿಮನಿ ಸರ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ MN ಚೊರಗಸ್ತಿ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ TV ವೆಂಕಟೇಶ್ವರನ್ ಸರ್ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ಕುಲಸಚಿವರನ್ನು ಕೇಳಿಕೊಳ್ಳುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕುಲಸಚಿವರಾದ ಶ್ರೀ MN ಚೊರಗಸ್ತಿ ಸರ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಓಂಕಾರ್ ಕಾಕಡೆ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ಶರ್ಮಾ ಸರ್ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಹಮೀನಾ ಕೋಲಾರ್ ಇವರನ್ನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವಿಭಾಗದ ಮುಖ್ಯಸ್ಥರಾಗಿರುವ ಹಾಗೂ ಕಾರ್ಯಕ್ರಮದ ಸಂಘಟಕರಾಗಿರುವ ಪ್ರೊಫೆಸರ್ ಓಂಕಾರ್ ಕಾಕಡೆ ಸರ್ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ದೀಪಾ ತಟ್ಟಿಮನಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದೀಗ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವ ಪ್ರೊಫೆಸರ್ BG ಮುಲಿಮನಿ ಸರ್ ಹಾಗೂ ಡಾಕ್ಟರ್ TV ವೆಂಕಟೇಶ್ವರನ್ ಸರ್ ಅವರ ಕಿರುಪರಿಚಯ ಇದೀಗ ನಿಮ್ಮ ಮುಂದೆ. ಇದನ್ನು ನೆರವೇರಿಸಿಕೊಡಲು ವಿಭಾಗದ ಸಂಶೋಧನಾ ವಿದ್ಯಾರ್ಥಿನಿ ದೀಪಾ ತಟ್ಟಿಮನಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Good morning to all. It is great pleasure to introduce our today's inaugurator, Professor BG Mulimani sir. He was completed his BSc, MSc and PhD in McGee University, Canada in 1976 and he was member Vision Group for Science and Technology since 2008. In 2006 he got Rajaramana Senior Scientist Award and also he got Sir M. Vishwesharaya Lifetime Achievement Award by Government of Karnataka. And also he served as faculty member during 1968 to 2006.
Sir was elected member of the syndicate of KUD for 2 terms and also chairman of Department of Physics and Electronics for 2 terms. And Sir has published around 150 research papers in national and international journals. Sir was associated with NAC activities and Sir was Vice Chancellor of Gulbarga University in 2006 to 2010 and also Vice Chancellor of BLD University Vijayapura in 2011 to 2017. It is so honored to have him on this function. Once again, I welcome you, sir. Now I am going to introduce our another chief guest, Dr. T.V. Venkateshwaran, sir. Dr. T.V. Venkateshwaran sir is scientist with Vijnana Prasara, National Institute for Science Communication, Department of Science and Technology, New Delhi. His most recent paper is Heavenly Bodies, Celestial Phenomena and Calendarical Data in Tamil Epigraphical Inscriptions, NTM. He is the founder chief editor of India Science Wire, an online science and technology news feature service published by the Department of Science and Technology. In association with Rajya Sabha TV, he conducts a widely watched television weekly shows that are Eureka Conversations with an Indian scientist for the past 4 years. He is popular in Tamil Nadu for his weekly question and answer series in Pattam, a supplement of a Dinmalara and weekly column on contemporary developments in S&T in the Tamil Hindu. And he regularly contributed to various journals and magazines on popular science and showcasing scientific activities in Indian labs and research institutions. He has published several articles and more than 50 popular science books in Tamil and Hindi. Some of them have been translated into Hindi, Malayalam, Kannada and Telugu also. One of his recent books is on Stephen Hawking. His book titled Life and Works of Einstein has been published by NBT, has come out in many editions. He regularly writes on scientific topics in Frontline, Down to Earth, Science Reporter, Indradhanush, Chamak, Sandarbh and other periodicals. He is currently engaged in investigating the history of astronomy in Tamil region, especially the evaluation, reception, spread of Vakya Panchanga and calendarical system since medieval period. His R&D profile includes development of science communication software as well as innovative strategies for science education and informal learning. It's so grateful to have him on this program. I once again welcome to Dr. T.V. Venkateshwaran, sir. Thank you, sir. Thank you for giving this opportunity to me. ಧನ್ಯವಾದಗಳು. ವಿಜ್ಞಾನ ಪತ್ರಿಕೋದ್ಯಮ ವಿಷಯದ ಕುರಿತು 2 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಾಗಾರದಲ್ಲಿ ವಿಜ್ಞಾನ ಸಂವಹನ, ವಿಜ್ಞಾನ ಬರವಣಿಗೆ, ವಿಜ್ಞಾನ ಸುದ್ದಿಗಳ ಮೂಲಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಾಧ್ಯಮ, ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭಾಷಾಂತರ ಕಲೆ, ವಿಜ್ಞಾನ ಪತ್ರಿಕೋದ್ಯಮದಲ್ಲಿನ ಅವಕಾಶಗಳು, ಹೀಗೆ ಹಲವು ವಿಷಯಗಳ ಕುರಿತು ನುರಿತ ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸಗಳನ್ನು ನೀಡಲಿದ್ದಾರೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳ್ತಾ, ಈಗ ಈ 2 ದಿನಗಳ ವಿಜ್ಞಾನ ಪತ್ರಿಕೋದ್ಯಮ ಕುರಿತ ಕಾರ್ಯಾಗಾರವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಬೇಕಾಗಿ ಗುಲ್ಬರ್ಗಾ ವಿವಿಯ ವಿಶ್ರಾಂತ ಕುಲಪತಿ ಹಾಗೂ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾದ ಪ್ರೊಫೆಸರ್ ಬಿ.ಜಿ. ಮುಲಿಮನಿ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಈ ಉದ್ಘಾಟನಾ ಸಮಾರಂಭಕ್ಕೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಾಗಾರಕ್ಕೆ ಚಾಲನೆಯನ್ನು ನೀಡಿದ ಪ್ರೊಫೆಸರ್ ಬಿ.ಜಿ. ಮುಲಿಮನಿ ಸರ್ ಇವರು ಉದ್ಘಾಟಕರ ನೆಲೆಯಲ್ಲಿ 1-2 ಮಾತುಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.
I would like to thank the Honorable Vice Chancellor, who is not here, and Registrar, Professor Kakde, for giving me this opportunity of being with you on the important occasion of this two-day workshop on science journalism and mass communication. Dignitaries and participants, we have with us today very senior personalities who have made a name in this field, Dr. Venkateshwaran and Dr. Sharma, and also I would like to welcome Mrs. Sharma and all the others. I had been talking to Professor Kakde about, this science journalism. I thought because I was here, I had a close relationship with this university for various reasons. And I thought I had seen this department, I had seen the facilities, and also the activities going on here. I thought this is the right place in Karnataka to start this course on science journalism. And it's becoming day by day very, very important for various regions. And we belong to this North Karnataka. And most importantly, why I feel is, though we are trying to popularize science, we want science to reach the students. But what is more important nowadays is the way we call it as a knowledge century. And the frontiers of knowledge are moving so rapidly because of the developments in the field of science and technology. Age of science has arrived. And we are talking about Atmanirbhar Bharat, self-reliant Bharat. We have National Education Policy 2020. If you look at all these things, how we can achieve all those things? Kalam had a dream of developed India. Vision 2020, 2020 gone. And still we are a developing country. Why? And still, India is not Bangalore, India is not Bombay, India is not Delhi. Many villages are in India. The condition of villages is pathetic. Reason? This temper, lacking this scientific temper. Though it is a part of our constitution, we haven't yet succeeded. Though University Grants Commission says its logo is Gnana Vijnana Vimukte, knowledge liberates, it hasn't liberated us from superstitions and all kinds of things. That has to be done. That has to be done through this NEP, that has to be done promoting the science communication and science temper, and particularly in villages. Again, in villages, it is the woman, it is the farmers, it is the workers. If it is done just in the big cities, in the universities, it's of no consequence. Otherwise, things will be as usual, we remain developing. And look at what is happening in the world, though we say knowledge century. Knowledge is growing, but wisdom is not growing. It's very sad. This science journalism, particularly it can be well practiced by women. You can reach out more. That's why we thought, this is the right place, we can talk about this science journalism. When we say science and journalism, sometimes they look contradictory. We have investigative journalism, science is different. What is common in the present day world, you must realize that what is happening all around the world, if you take a look. And then we remember one thing, which we usually forget: scientific thought is the common heritage of mankind. Forget the rest. Scientific thought is the common heritage of mankind. That was said by Abdus Salam, founder of International Center for Theoretical Physics in Italy, a great Nobel laureate. So till we remember that, though we say on the
gate of parliament, Vasudhaiva Kutumbakam, all those things have remained in words. Nothing much is achieved. So it is necessary that we start from grassroots, we start from women, we start with women journalists who can reach out to the unreachable places, villages. That's very, very essential. Develop this scientific temper. Science is not just gadget. Science is associated with our culture. Science is associated with our living. Science is a way of life that has to be impressed upon. Then we can, participate in the whatever is happening at the world level. That's very, very important. Otherwise, nothing. All of you know better than me what is happening in the world. What is happening? All over the world wars, all over the world refugees, added to this natural disasters, climate change, famine, drought, whatnot. Why? What we need is a nation of persons who can think scientifically, who are well informed of science. That's very much needed. Till we attend to that, I think other efforts will not. Think about it. Lot of superstitions, lot of things, these that we have seen during COVID times too. Variety of things. We haven't done much. Nothing has stopped all these things, even after 70 years. So, now what we see, world at the brink of another war, world war. We are thinking of biological weapons, we are thinking of chemical weapons, we are thinking of nuclear weapons, whatnot. We have guided missiles, but unguided leaders. That is the whole trouble. And if people of this country are well informed, they can have a voice. Otherwise, you let loose these leaders who will finish the world. So that's why this science journalism is needed. It should reach out. Every daily should have a column, science column. Science reporters associated with it, kind of science editors, science correspondents. Till that is done, once in a while writing something, it doesn't work that way. It should become part of everyday living. Every day, the way we read horoscopes in the newspapers, very systematically. Afternoon TV is full of all kinds of things. So what is it that is happening, what we have done? And as I said, looking at the world, and Professor knows, he might have read, he has talked about Stephen Hawking and all the other things. I was reading a book on demon-haunted world. Demon-haunted world, science as a candle in the dark, by a great cosmologist, Carl Sagan, well-known cosmologist. Demon-haunted world, science as a candle in the dark. There he mentions, he refers to a discussion between former President of United States, Truman, and the person, great scientist Oppenheimer, who was the director of Manhattan Project for nuclear bombs. When they met, Oppenheimer said, scientists have blood on their hands. Because we always say science is value neutral. Science is no longer value neutral. But just like nuclear energy, you can use for good purposes as well as you can use for bad purposes. So when he said scientists have blood on their hands, later on Truman said, don't allow this guy to come and meet me. Though he was the greatest physicist, he was the director of Manhattan Project, which led to, during Second World War, one bomb was enough to drop on Japan. Why they did drop another one? When Japan was surrendering, what was the need to drop the bomb? When all these things were put before Einstein, he said, the world is dominated by armaments industry. Decisions are made by armament industries. This is you, science journalists, your investigative skills
knowledge about science, consequences, whatnot. We don't know how many labs are there all over the world, even in our country, which are working for various things. We don't know. Only we say from Wuhan, COVID-19 came. God knows what will come from our laboratories in Bangalore and other places. So these are the things. Because wars are fought and won, but peace is always lost. There is no peace yet. So these are the issues we have to really tackle. No, just we learn science, but definitely a lot of information, a lot of knowledge, but wisdom is not increasing. We are getting away from spirituality a lot. Wisdom is not growing at the rate at which knowledge is growing. That's the unfortunate part. That is needed, in that direction, what is good, what is bad, inform people who matter. This woman university, only one university to the state. 50% population, human resources, you. And you are neglected. Right? Some university has a logo, Sanskrita Stri Parashakti. An enlightened woman is a source of infinite strength. So, when you become this science journalist, you can do a lot many things. You can reach out where real India is there. That's very, very important. Otherwise, this exercise will continue. Just, like a course we run. People get degrees, people get appointments. And women are capable of being good journalists. You can see on all the TVs all over the world. Excellent. You can do much better. As Gandhi said, university is the first school for children. And mother is the first teacher. And you have to again reach out to the others. Because this idea in the present days, new ideal of womanhood has arisen. Spiritually glorious motherhood, socially significant wifehood, and selfhood. So you remember these things, you can play an important role. Many a times we wonder what happens. All this 50% in every course, girls are dominating in every course, 50% are girls. Where do they vanish later? It's tragic. So, science, every subject has to be looked from the point of view of a scientific method. Science is nothing but everyday refinement of our thinking, you must keep in mind. World is changing faster. Everything changes. And you have to keep pace with and see to it that it reaches the people. That science should become a way of life. Well-informed people. That is the thing. I am sure Professor Kakade is doing an extremely good job. He is thinking of introducing a course that will mark a kind of new beginning at least in the state, that this science journalism course, particularly for women. I am indeed very happy. I wish Professor Kakade and wonderful people are here to help him in his dream project. And I'm sure it will be successful and you will be partners with him. And we can expect you to ensure that NEP 2020, which is multidisciplinary, everybody should know about science. Whether a sociologist, political scientist, everybody. Actually, our leaders first need to be science literates. Science literacy is very, very in a bad shape. So with these few words, I would like to thank Professor Kakade and Honorable Registrar for giving me this opportunity to say a few things. I wish this university all the best. It's doing a great job. Thank you very much indeed. ಪ್ರತಿಯೊಬ್ಬರಲ್ಲಿಯೂ ವೈಜ್ಞಾನಿಕ ಚಿಂತನೆಗಳು ಅಗತ್ಯ. ಈ ವೈಜ್ಞಾನಿಕ ಚಿಂತನೆಗಳು ಮನೋಭಾವನೆಯನ್ನು ಬೆಳೆಸಬೇಕಾದರೆ ಅಲ್ಲಿ ವಿಜ್ಞಾನ ಬರಹಗಾರರ ಪಾತ್ರ ಬಹಳಷ್ಟಿದೆ. ಇದರ ಜೊತೆಗೆ ಜಾಗತಿಕ ವಿದ್ಯಮಾನಗಳ ಕುರಿತು ಅರಿವನ್ನು ಮೂಡಿಸಿದ ಪ್ರೊಫೆಸರ್ BG ಮುಲಿಮನಿ ಸರ್ ಇವರಿಗೆ ಧನ್ಯವಾದಗಳು. ಇದೀಗ
ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಖ್ಯಾತ ವಿಜ್ಞಾನಿ ಹಾಗೂ ನವದೆಹಲಿಯ ವಿಜ್ಞಾನ ಪ್ರಸಾರ ಸಂಸ್ಥೆಯ ವಿಜ್ಞಾನ ಸಂವಹನ ತರಬೇತಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಟಿ.ವಿ. ವೆಂಕಟೇಶ್ವರನ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಐ ರಿಕ್ವೆಸ್ಟ್ ಚೀಫ್ ಗೆಸ್ಟ್ ಡಾಕ್ಟರ್ ಟಿ.ವಿ. ವೆಂಕಟೇಶ್ವರನ್ ಸರ್ ಟು ಸ್ಪೀಕ್ ಫ್ಯೂ ವರ್ಡ್ಸ್ ಆನ್ ದಿಸ್ ಒಕೇಶನ್. Thank you. Sorry, I can't speak Kannada, so I'll be speaking in English. And I'll be speaking only few words because in my next session, I'm going to take a session. Okay. Vigyan Prasar is a national organization under the Department of Science and Technology. So why we were formed as part of Department of Science and Technology? That's what I'm going to explain in a few words. If you look at the constitutions of various countries, okay, America, Russia, okay, like this, if you consider, only handful of countries, only one handful of countries, not even two handful of countries, one handful of countries mention about science in their constitution. And India is one such country. In the constitution, Article 51A, under the Article 51A, there is a subdivision called H. That Article 51AH says, it is the duty of every citizen of India to develop the scientific temper, humanism, and the spirit of inquiry and reform. Three things together, right? Scientific temper, humanism, spirit of inquiry and reform. This is what the Constitution says as duty of all of us as citizen of India. This idea is part and parcel of our freedom struggle. Be it Bhagat Singh, be it Jawaharlal Nehru, or any leader or the movement, any movement which was part of the freedom struggle, they talked about scientific temper, humanism, and the spirit of inquiry. Let's start with scientific temper. What do we mean by scientific temper? Scientific temper is using the methods and methodologies of science to address our social problems. Let's clarify this very clearly. I am wearing this shirt today. I come from Delhi, so which means that I chose that today I will wear this shirt and I came here. I think I look nice in this. Maybe true, maybe wrong, but that doesn't matter because it's my personal choice. I am wearing it. You are not wearing it. I am not compelling you to wear it, right? It's my personal choice. Fine. But we have a law which says we should not smoke in, for example, buses, trains, cinema theaters, public places. Why we are saying we should not smoke? Is it because some old people in India think that smoking is sin? No. Is it because medical doctors think that smoking is injurious to your health? Maybe true, but that is not why we ban in public places smoking. Why? Because I may smoke, but if I smoke in public places, that smoke will come to you and it is not your choice. That is, I am forcing you, which is against the principles of democracy, right? And passive smoking will cause same problem like smoking. I may choose to smoke, I may choose to get a cancer, that is my choice, like I am wearing this shirt. But I cannot make injury to you, right? So how do we decide this? Because we know science. From science we know that passive smoking will cause bodily harm to people who are doing passive smoking. Suppose I like drinking, let's say, some cola drink, which is also bad to health.
It's not banned in public place. Why? Because even if in a public place, if I drink, it's not going to do anything to you. But in Delhi, cola drinks are banned to be sold in schools, in the school canteens. Why? Because that is children. So, by keeping that cola drink, we may be enticing them to drink. They are not in an age where they can make a choice. Okay, so in public places allowed, not here. Right? So, science decides, public rationality decides what we should do, what we should not do. We, not I. I is my choice. I can do anything. It's my funeral. I choose good thing, I will live happily. I choose bad thing, I will live unhappily. That's a different choice. What do we do as public citizens? What do we do as collective? That has to be decided by public rationality. That's scientific temper. Humanism. Where does the humanism comes in? Because during the colonial period and during the pre-colonial period, the Indian society was not humane the way we like it to be humane. All of us know, if this meeting was happening about 1,000 years ago, many of us would not be in this room. In fact, most of you would not be in this room. Because no women are permitted to, or rather very rarely, women were permitted to study higher education. Okay, so we were not treating one half of our society as humans or full humans, right? We all know humanism is important. If we as a nation, if everyone in this nation should feel development and be part of the nation, humanism is important. The third part, spirit of enquiry and reform. Enquiry and reform, not just reform, not just enquiry and reform. What does this enquiry and reform means? It means we should constantly ask question, what is happening? Is it the right thing? Is my opinions correct? Is my belief correct? And when you find that it is not that correct, you should be willing to change. Let's look at one simple practice that was practiced in India for a long time. If you had cholera, in olden days, people will tell you, don't drink anything. Don't drink water, don't drink anything. Because if you drink more cholera will come. But today what do we know? We know that during cholera you should drink, otherwise you will die out of dehydration. Not only that you should drink water, you should drink clean water. Not only clean water, if you put a bit of salt and sugar, the ORS solution, okay? Do you know that this ORS solution treatment was found by an Indian doctor during Bangladesh war? Because there was a huge people with cholera. There was no way to put saline. So he discovered this way. That way, I mean, you can actually save people. But that's a separate story. So we need to drink water in a particular way. That is the spirit of enquiry and reform. Not just believe something because people have been believing for 1,000 years. For 1,000 years, people believed earth is flat. But is the earth is flat? No. We know now that the earth is a globe. For hundreds of years, people thought that the sun is going around the earth. Is sun going around the earth? No. Earth is going around the earth. For many, many, many years, people thought that sun is at the center of the universe. Is it at the center of the universe? No. It's not even center of our galaxy. Okay, spirit of enquiry gives you new knowledge, new way to look at things, right? So this constitutional duty is what Vigyan Prasar is mandated to fulfill. And the idea of Vigyan Prasar is to make sure that we do these three things. Scientific temper, nurture scientific temper, nurture humanism, nurture the spirit of enquiry and reform. And I thank you for being part of this workshop. Anyway, next session I'm going to speak more. So with this, I will stop. Thank you. ಪ್ರತಿಯೊಬ್ಬರು ವಿಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಸುಧಾರಣೆಯ ಜೊತೆಗೆ ಸಾಮಾಜಿಕ ಪ್ರಗತಿಯೂ ಸಾಧ್ಯ ಎಂದು ತಿಳಿಸಿಕೊಟ್ಟ ಡಾಕ್ಟರ್ ಟಿ ವಿ ವೆಂಕಟೇಶ್ವರನ್ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಎನ್ಲೈಟಿಂಗ್ ವರ್ಡ್ಸ್. ಇದೀಗ ಈ ಕಾರ್ಯಕ್ರಮದಲ್ಲಿ
ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿರುವ ಶ್ರೀ TG ಶ್ರೀನಿಧಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧಾಮಿನಾ ಕೋಲಾರ್ ಮೇಡಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದೀಗ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ASKVS ಶರ್ಮಾ ಸರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೊಫೆಸರ್ ಮುಲಿಮನಿ ಅವರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಆರಂಭಿಸ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ನಾನು ಹೆಂಗೂ ಇನ್ನು 2 ದಿವಸ ನಿಮ್ಮ ತಲೆ ಕೊರೆಯೋದಕ್ಕೆ ಸಿದ್ಧ ಇರೋದರಿಂದ ಕಾಕಡೆಯವ್ರಿಗೆ ಹೇಳಿದೆ, ಬೇಡಿ ಸರ್ ಈಗ 10 ನಿಮಿಷ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, 10 ನಿಮಿಷ ಒಂದು ಸ್ವಲ್ಪ ರುಚಿ ತೋರಿಸ್ಬಿಡಿ ಅಂತ ಹೇಳಿದ್ದಾರೆ. ಸೊ ನಾಳೆವರೆಗೆ ಹಾಗಿರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳೋಣ. ಈಗಷ್ಟೇ ವೆಂಕಟೇಶ್ವರನ್ ಅವರು ಹೇಳಿದರು, ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಒಂದು ಕರ್ತವ್ಯವನ್ನು ಪಾಲಿಸೋದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು, ಬದ್ಧರಾಗಬೇಕು ಅಂತಂದ್ಬಿಟ್ಟು ಪ್ರೊಫೆಸರ್ ಮುಲಿಮನಿ ಸರ್ ಒಂದು ವಿಷಯ ಹೇಳಿದರು. ವಿಜ್ಞಾನಿಗಳು ಮತ್ತು ಪತ್ರಿಕೋದ್ಯಮ ಅಥವಾ ಪತ್ರಕರ್ತರು ಒಂದು ರೀತಿಯಲ್ಲಿ ವಿರುದ್ಧ ಧ್ರುವಗಳಲ್ಲಿ ಇರೋ ರೀತಿಯಲ್ಲಿ ಅನಿಸುತ್ತೆ, ಅದು ಅಲ್ಲ ಅಂತ ಹೇಳಿದರು. ಅದನ್ನು ನಾನು 100ಕ್ಕೆ 100 ಒಪ್ಕೊಳ್ತೇನೆ. ಯಾಕಂದರೆ ಪತ್ರಕರ್ತರಾಗಲಿ, ಪತ್ರಿಕೋದ್ಯಮವಾಗಲಿ ಅಥವಾ ವಿಜ್ಞಾನವಾಗಲಿ, ಎರಡರ ಉದ್ದೇಶ ಒಂದೇ, ಸತ್ಯಾನ್ವೇಷಣೆ. ಸತ್ಯ ಎಲ್ಲಿದೆ, ನಿಜ ಯಾವುದು ಅನ್ನೋದನ್ನು ಹುಡುಕೋದು ಇಬ್ಬರದ್ದು ಕರ್ತವ್ಯ, ಇಬ್ಬರದ್ದು ಉದ್ದೇಶ. ಆದರೆ ನೀವು ಸೋಷಿಯಾಲಜಿಯಲ್ಲಿ ಅನ್ನೋ ರೀತಿಯಲ್ಲಿ ಸಮಾಜದಲ್ಲಿ ಇರುವಂತಹ ಸತ್ಯಗಳನ್ನು ಹುಡುಕೋದಕ್ಕೆ ಹೋಗ್ತೀರಿ, ನಾವು ನಿಸರ್ಗದಲ್ಲಿ ಇರುವಂತಹ ಬದಲಾಗದ ಸತ್ಯಗಳನ್ನು ಹುಡುಕೋದಕ್ಕೆ ಹೋಗ್ತೇವೆ. ಫ್ಯಾಕ್ಟ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಬದಲಿಸೋದಕ್ಕೆ ಆಗೋದಿಲ್ಲ. ಚೆಂಡು ಮೇಲಿಂದ ಕೆಳಗೆ ಬೀಳೋದನ್ನು ನಾವು ಬದಲಿಸೋದಕ್ಕಾಗೋದಿಲ್ಲ. ಅದು ಬೀಳೋದನ್ನು ತಿಳ್ಕೊಳ್ಳೋದು, ಯಾಕೆ ಬೀಳುತ್ತೆ, ಹೇಗೆ ಬೀಳುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಬಹುಶಃ ಚೆಂಡು ಮೇಲೆ ಹೋಗೋ ಹಾಗೆ ನಾವು ಮತ್ತೆ ಮಾಡ್ಬೋದೇನು. ಇದು ಪತ್ರಕರ್ತರು ಮತ್ತು ವಿಜ್ಞಾನಿಗಳಲ್ಲಿ ಇರುವಂತಹ ಸಾಮ್ಯ. ಇನ್ನೂ ತುಂಬ ಸಾಮ್ಯ ಇದೆ, ಅದನ್ನು ಆಮೇಲೆ ನಾವು ಚರ್ಚೆ ಮಾಡೋಣ. ಆದರೆ ಪತ್ರಕರ್ತರಿಗೆ ವಿಜ್ಞಾನಿಗಳು ಹೇಳೋದನ್ನು ನಮಗೆ ಅರ್ಥ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆಯನ್ನು ಆದಷ್ಟು ಮಟ್ಟಿಗೆ ತೊಡೆದು ಹಾಕೋದಕ್ಕೆ ನಾವು ಬಂದಿದ್ದೀವಿ. ಯಾಕಂದರೆ ಇಷ್ಟೇ, ನೀವು ಪತ್ರಕರ್ತರು ಆಡೋ ಭಾಷೆ ಬೇರೆ, ಅವರು ಆಡೋ ಭಾಷೆ ಬೇರೆ. ಈ ಎರಡೂ ಭಾಷೆಗಳನ್ನು ಮಧ್ಯ ಸೇರಿಸೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಅವರು ವಿಜ್ಞಾನ ಪತ್ರಿಕೋದ್ಯಮವನ್ನು ಸುಲಭವಾಗಿ ಸರಾಗವಾಗಿ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಾಗಾರದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ವಿಜ್ಞಾನ ಪತ್ರಿಕೋದ್ಯಮ ಅಂದರೆ ಏನು ಅಂತ ಅನ್ನೋದನ್ನು, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸಾಮಾನ್ಯ ಪತ್ರಿಕೋದ್ಯಮಕ್ಕಿಂತ, ಅದರ ಬಗ್ಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅದಾದ ಮೇಲೆ ಯಾವ ವಿಷಯಗಳ ಬಗ್ಗೆ ನಾವು ವಿಜ್ಞಾನ ಪತ್ರಕರ್ತರಾಗಿ ಗಮನ ಇಡಬೇಕು ಅನ್ನುವ ಒಂದು ಇದೆ. ಮೂರನೇದಾಗಿ ಅತಿ ಹೆಚ್ಚಿನ ಮಟ್ಟಿಗೆ ನಮಗೆ ಎಲ್ಲ ಮೂಲಗಳು ಕೂಡ ಇಂಗ್ಲೀಷ್ನಿಂದ ಬರೋದರಿಂದ ಇಂಗ್ಲೀಷನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಕನ್ನಡಕ್ಕೆ ಸರಾಗವಾಗಿ ಹಾಗೆ ಅನುವಾದಿಸ್ಬೋದು ಅನ್ನೋದಕ್ಕೆ ಸಾಧಾರಣವಾಗಿ ಹೆಚ್ಚಿನ ಮಟ್ಟಿಗೆ ಈ ಅನುವಾದ ನಡೀತಾ ಇರುತ್ತೆ. ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ಮಾಧ್ಯಮಗಳಲ್ಲೂ ಈ ಅನುವಾದ ಇದ್ದೇ ಇರುತ್ತೆ. ಆದರೆ ವಿಜ್ಞಾನದ ಅನುವಾದ ಬಂದಾಗ ಸಮಸ್ಯೆ ಬರುತ್ತೆ ಅಂತಿದೆ. ಯಾವ ಸಮಸ್ಯೆಗಳು, ಅವನ್ನು ನಾವು ಹೇಗೆ ಮೀರಿ ನಿಲ್ಲಬಹುದು ಅನ್ನೋದಕ್ಕೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಆಡ್ತೀವಿ. ಇವಿಷ್ಟು ಕಾರ್ಯಾಗಾರದ ಮೂಲ ಉದ್ದೇಶ. ಈ ಕಾರ್ಯಾಗಾರದ ಕೊನೆಯಲ್ಲಿ ನೀವು ಏನಿಲ್ಲ ಅಂದ್ರೂ ಸೈಂಟಿಸ್ಟಾ ಅವನು ಅಂತಂದ್ಬಿಟ್ಟು ನೀವು ಹೇಳಿದೆ, ಓ ಇವರು ಸೈಂಟಿಸ್ಟು, ನಾವು ಪತ್ರಿಕೋದ್ಯಮಿ ಅನ್ನೋ ರೀತಿಯಲ್ಲಿ ಅಂದರೆ ಭಾಳ ಖುಷಿ ಆಗ್ತದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚಿಕನ್ನಲ್ಲಿ ಒಂದು ಸರ್ತಿ ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ದರು, ಮಗಳು ಇದ್ಲು. ಮಕ್ಕಳು ಬಂದಾಗ ಮಕ್ಕಳನ್ನ ಮೊದಲು ಮಾತಾಡ್ಸೋದೇ ಅದಲ್ವಾ, ನಿಮ್ಮ ಅಮ್ಮನ ಹೆಸರೇನಪ್ಪ, ನಿಮ್ಮ ಅಪ್ಪನ ಹೆಸರೇನಪ್ಪ, ನಿಮ್ಮ ಅಮ್ಮ ಏನು ಮಾಡ್ತಾರೆ, ನಿಮ್ಮ ಅಪ್ಪ ಏನು ಮಾಡ್ತಾರೆ ಅಂತ. ನನ್ನ ಮಗಳು ಭಾಳ ಖುಷಿಯಾಗಿ ಹೇಳಿದ್ಲು, ನಮ್ಮಮ್ಮ ಟೀಚರು ಅಂತ. ನಿಮ್ಮಪ್ಪ ಏನು ಮಾಡ್ತಾನೆ, ಅವರ ಸೈಂಟಿಸ್ಟು ಅಂತ. ನಾನು ಏನೂ ಮಾಡೋದಿಲ್ಲ ಅಂತ ಒಳಗೆ ಲೆಕ್ಕ. ಸೊ ಆ ರೀತಿಯಲ್ಲಿ ಆ ಭಾವ ಬಿಟ್ಟು ನೀವು, ಓ ಇವರು ನಮ್ಮ ಹಾಗೆ ಸತ್ಯಾನ್ವೇಷಣೆ ಮಾಡ್ತಾ ಇದ್ದಾರೆ, ಇವರೊಟ್ಟಿಗೆ ಕೈ ಸೇರಿದ್ರೆ ನಮ್ಮ ಕೆಲಸವೂ ಸುಲಭ ಆಗುತ್ತೆ, ಅವ್ರ ಕೆಲಸವೂ ಸುಲಭ ಆಗುತ್ತೆ ಅಂತ ಅನ್ನೋದನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಅರ್ಥ ಮಾಡಿಕೊಂಡ್ರೆ
ಸರಾಗಾಗುತ್ತೆ ಅಂತ. ಇವಿಷ್ಟು ನಮ್ಮ ಈ ಕಾರ್ಯಾಗಾರದ ಉದ್ದೇಶಗಳು. ಇನ್ನೆರಡು ದಿವಸ ನಾನು ಇರ್ತೇನೆ, ನಾಳೆ ಮಧ್ಯಾಹ್ನದವರೆಗೂ ಡಾಕ್ಟರ್ ವೆಂಕಟೇಶ್ವರನ್ ಇರ್ತಾರೆ, ಶ್ರೀನಿಧಿ ಅವರು ಇರ್ತಾರೆ. ನಿಮ್ಮ ಅನುಮಾನಗಳು ಏನೇ ಇದ್ದರೂ ಕೂಡ ನೀವು ನಮ್ಮ ತಲೆ ಕೊರಿಬೋದು, ನಾವು ನಿಮ್ಮ ತಲೆಯನ್ನು ಸಾಕಷ್ಟು ಕೊರಿತೇವೆ. ಧನ್ಯವಾದಗಳು. ಕಾರ್ಯಾಗಾರದಲ್ಲಿ ಮುಂಬರುವ ಗೋಷ್ಠಿಗಳಲ್ಲಿ ಏನೆಲ್ಲ ವಿಷಯಗಳು ಇರ್ತದೆ ಎನ್ನುವಂಥ ಚಿತ್ರಣವನ್ನು ನೀಡಿ ನಮ್ಮೆಲ್ಲರ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದ ಶರ್ಮಾ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಶ್ರೀನಿಧಿ ಸರ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಮಧ್ಯಾಹ್ನದಿಂದ ಏನು ಮಾಡ್ತೀವಿ ಅಂತ ಈಗಾಗಲೇ ಒಂಥರ ಮಾಹಿತಿಯಿಂದ ಬೆದರಿಕೆ ತನಕ ಹೋಗ್ತಾ ಇದೆ. ಅದು ಈ 2 ದಿನದಲ್ಲಿ ಈ ಥರದ ಕಾರ್ಯಾಗಾರಗಳು ನೀವು ಭಾಳಷ್ಟು ಅಟೆಂಡ್ ಮಾಡಿರ್ಬೋದು. ಬಹುಶಃ ಬೆಂಗಳೂರಲ್ಲಾದ ಕುತೂಹಲಿ ಕಾರ್ಯಾಗಾರಕ್ಕೂ ನಿಮ್ಮಲ್ಲಿ ಯಾರಾದರೂ ಬಂದಿದ್ದಿರ್ಬೋದು. ಈ ಥರದ ವಿಜ್ಞಾನ ಸಂವಹನಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಗಾರಗಳಲ್ಲಿ ಆಗದಲ್ಲೇ ಇರುವ ಕೆಲಸ ಹೆಚ್ಚಾಗಿ ಏನು ಅಂದರೆ, ಕಾರ್ಯಾಗಾರದ ಕೊನೆಗೆ ಏನು ಒಂದು ಸೈನ್ಸ್ ಕಮ್ಯುನಿಕೇಷನ್ ಆ್ಯಕ್ಟಿವಿಟಿ ನಡೀದಲೇ ಇರೋದು. ಅದು ಈ ಸತಿ ತಪ್ಪಲಿ. ದಯವಿಟ್ಟು ಏನಾದರೂ ಒಂದು ಇವತ್ತು ಮಧ್ಯಾಹ್ನದಿಂದನೇ ಒಂದು ವಿಷಯವನ್ನು ನಿಮ್ಮ ಮನಸ್ಸಿಗೆ ತಗೊಂಡು ನಾಳೆ ಹೊತ್ತಿಗೆ ಅದರ ಔಟ್ಪುಟ್ ಇಲ್ದಲೂ ಅದರ ಬೇಡ, ಅಟ್ಲೀಸ್ಟ್ ಒಂದು ಮುಂದಿನ 3, 4, 5 ದಿವಸದಲ್ಲಿ ಆಗೋ ರೀತಿಯಲ್ಲಿ ಒಂದು ಏನಾದರೂ ಬರೋ ಹಾಗೆ ಮಾಡಿ. ಅದನ್ನು ಈ ಥರ ಒಂದು ಯಾವ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು, ಆ ಆಯ್ಕೆ ಮಾಡಿಕೊಂಡ ವಿಷಯವನ್ನು ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಿದ್ದನ್ನು ಯಾವ ಮಾಧ್ಯಮಗಳ ಮೂಲಕ ನಾವು ತಲುಪಿಸ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡೋದಕ್ಕೆ ಕೂಡ ಅದು ಸಹಾಯ ಆಗುತ್ತೆ. ಸರ್, ಈಗ TVV ಸರ್ ಮೊದಲ ಸೆಷನ್ ಇರುತ್ತೆ ಈಗ ಈ ಸೆಷನ್ ನಂತರ. ಅಲ್ಲಿಂದ ನಾಳೆ ನಾವು ಕಾರ್ಯಕ್ರಮ ಮುಗಿಸೋ ತನಕ ಇದೇ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಹೋಯಿತು ಅಂದರೆ, ಒಂದು ಸೈನ್ಸ್ ಕಮ್ಯುನಿಕೇಷನ್ ಇದೇನು ಥಿಯರಿ ಈ ಕಡೆಯಿಂದ ಬರುತ್ತೆ ಅದನ್ನೆಲ್ಲ ನೀವು ಬಳಸ್ಕೊಂಡಂಗೂ ಆಗುತ್ತೆ. ಎರಡನೇದು, ಒಂದಷ್ಟು ಒಳ್ಳೆಯ ಔಟ್ಪುಟ್ಗಳು ಬರುತ್ತೆ. ನಾಳೆ ಒಂದಷ್ಟು ಒಳ್ಳೆಯ ಸೈನ್ಸ್ ಕಮ್ಯುನಿಕೇಟರ್ಸು ಬರ್ತಾರೆ ಅಂತ ಅದು ನನ್ನ ಆಶಯ. ಇದರಲ್ಲಿ ನಿಮ್ಮ ಇದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದನ್ನ ನಾವು ಆಮೇಲೆ ಮಾತಾಡೋಣ. ಬಟ್ ಈ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನನ್ನದೊಂದು ಮನವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ MN ಚೊರಗಸ್ತಿ ಸರ್ ಅವರು ಅಧ್ಯಕ್ಷೀಯ ನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಪ್ರಥಮದಲ್ಲಿ ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಮಹಾಮಾನವತಾವಾದಿ ಅಣ್ಣ ಬಸವಣ್ಣವರನ್ನು ನಾನು ಭಕ್ತಿಪೂರ್ವಕವಾಗಿ ಹೃದಯ ಕಮಲಗಳಲ್ಲಿ ನೆನೆಯುತ್ತಾ, ಇವತ್ತು 2 ದಿನಗಳ ಕಾರ್ಯಾಗಾರ ಏರ್ಪಡಿಸಿದ್ದು. ಈ ಕಾರ್ಯಾಗಾರದಲ್ಲಿ ಇವತ್ತು ಅತ್ಯಂತ ಸಂತೋಷದಿಂದ, ನಿಜವಾಗಿಯೂ ಭಾಳ ಸಂತೋಷದಿಂದ ಸಸಿಗೆ ನೀರಿಣಿಸುವ ಮೂಲಕ ಸನ್ಮಾನ್ಯ ನಿವೃತ್ತ ವಿಶ್ರಾಂತ ಕುಲಪತಿಗಳಾದ ಮೂಲಿಮನಿ ಸರ್ ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ನೆರವೇರಿಸಿದರು. ಅವರನ್ನು ನಾನು ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ವೆಂಕಟೇಶ್ವರನ್ ಸರ್ ಅವರೇ ಹಾಗೂ ಶರ್ಮಾ ಸರ್ ಅವರೇ ಹಾಗೂ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಕಾಕಡೆ ಸರ್ ಅವರೇ, ಎಲ್ಲ ಸ್ನಾತಕೋತ್ತರ ಅಧ್ಯಯನದ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಆಗಮಿಸಿರುವ ಎಲ್ಲ ಹಿರಿಯರೇ, ಬಹುತೇಕ ಇಷ್ಟೆಲ್ಲ ವಿಜ್ಞಾನಿಗಳ ಸಮೂಹದಲ್ಲಿ ನಾನು ಒಬ್ಬ ಬಂದು ಕೂತೀನಿ ಅಂದರೆ ನನಗೆ ಯಾಕೋ ಒಂಥರ ಇದನ್ನು ಆಗತೈತಿ. ಯಾಕಂದರೆ ಏನೇನೋ ಒಂದು ಕಡೆ ಹೇಳ್ತಿರ್ತಾರಲ್ಲ ಶಿವಪೂಜೆಗ, ಹಂಗೆ ಆಗಬಾರ್ದು ಅನ್ನೋದು ನನ್ನ ಅಭಿಲಾಷೆ. ಬಟ್ ಏನಾಗಿದೆ ಅಂದರೆ, ಇವತ್ತು ನನಗೂ 1-2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಜಗತ್ತು ತಾವೆಲ್ಲ ನೋಡಿದರೆ ಭಾಳ ವೇಗವಾಗಿ ಬೆಳೀತಾ ಇದೆ. ಆ ವೇಗದ ಬೆಳವಣಿಗೆಗೆ ಮುಖ್ಯವಾದಂಥ ಕಾರಣ ಏನು ಅಂದರೆ ವಿಜ್ಞಾನ ಮತ್ತು ಮಾಧ್ಯಮ.
ವಿಜ್ಞಾನ ಒಂದೇ ಆಗಿದ್ದರೆ ಇಷ್ಟು ವೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಆವಿಷ್ಕಾರ ಆಗ್ತದ, ಮಾಧ್ಯಮದ ಮೂಲಕವಾಗಿ ಸಮಾಜಕ್ಕೆ ತಲುಪದೇ ಇದ್ದರೆ ಅದರ ಬೆಳವಣಿಗೆ ನಿಜವಾಗಿಯೂ ಏನಾಗ್ತಿತ್ತು, ಕೆಲವೊಂದು ಇದಕ್ಕೆ ಮಾತ್ರ ಸೀಮಿತ ಆಗ್ತಿತ್ತೇನೋ. ಆದರೆ ಇವತ್ತು ಈ ಮಾಧ್ಯಮ ಎಷ್ಟು ಅವಶ್ಯಕವಾಗಿದೆ ಅಂದರೆ, ಬಹುಶಃ ನಮ್ಮ ಮನೆಯೊಳಗೆ ಒಪ್ಪತ್ತಿನ ಊಟ ಇಲ್ಲ ಅಂದ್ರೆ ನಡೀತದೆ, ಕೆಲವು ಮಂದಿಗೆ ಪತ್ರಿಕೆ ಬರಲಿಲ್ಲ ಅಂದರೆ ಬಹುಶಃ ಊಟನೂ ಹೋಗಂಗಿಲ್ಲ, ಚಾನು ಕುಡಿಯೋಕ್ಕಾಗಂಗಿಲ್ಲ. ಆ ಮಟ್ಟಕ್ಕೆ ತಲುಪಿದ್ದೀವಿ ಅಂದರೆ ಅದರಲ್ಲಿರ್ತಕ್ಕಂಥ ಸತ್ವ. ಊಟ ಮಾಡುವಾಗ ನಾಲ್ಗಿಗೆ ರುಚಿ ಹತ್ತಿದ್ರೆ ಮಾತ್ರ ಏನು ಮಾಡ್ತೀವ್ರಿ ನಾವು, ಇನ್ನೊಂದೆರಡು ತುತ್ತು ಹೆಚ್ಚಿಗೆ ತಿಂತೀವಿ, ಇಲ್ಲಾಂದರೆ ಅಲ್ಲಿಗೆ ಬಿಟ್ಟು ಬಂದುಬಿಡ್ತೀವಿ. ಹಾಗೆ ಈ ಪತ್ರಿಕೋದ್ಯಮದಲ್ಲಿ ಹೊಸ ಹೊಸ ವಿಷಯಗಳ ಸೇರ್ಪಡೆ ಆಗುವುದರಿಂದ ಏನಾಗ್ತಾ ಇದೆ ಅಂದರೆ, ಇವತ್ತು ನಮಗೆಲ್ಲ ಅದರ ರುಚಿ ಬಂದು ಅದನ್ನು ಓದ್ತಕ್ಕಂಥ ಮಟ್ಟಕ್ಕೆ ಹೋಗಿ ಇವತ್ತು ನಾವು ಅದನ್ನು ತಿಳ್ಕೊಂಡು ನಾವು ಈ ಸಮಾಜದ ಬೆಳವಣಿಗೆಗೆ ನಾವೆಲ್ಲರೂ ಕಾರಣೀಕರ್ತರಾಗಕತ್ತೀವಿ ಅಂತ. ಅದಕ್ಕೋಸ್ಕರ ಇವತ್ತು ಈ 2 ದಿನಗಳ ಕಾಲ ಶರ್ಮಾ ಸರ್ ಹೇಳಿದರು, ತಲೆ ಕೊರಿತೀನಿ ಅಂತ. ತಲೆ ಕೊರೆಯಂಗಿಲ್ಲ, ನಿಮಗೆ ನಿಮ್ಮ ಜ್ಞಾನಕ್ಕೆ ಅರಣ ಹಚ್ತಾರವ್ರು. ಅರಣ ಅಂದ್ರೆ ಸಾಣೆ ಹಿಡಿತಾರೆ. ಸಾಣೆ ಹಿಡಿಯೋದಂದ್ರೆ ಮತ್ತಷ್ಟು ಹೊಳಪು ಬರಬೇಕು ಅದಕ್ಕೆ. ಅಂತಹ ಕಾರ್ಯ ಇವತ್ತು ಈ ಕಾರ್ಯಾಗಾರದ ಮೂಲಕವಾಗಿ ನಡೀತಾ ಇದೆ. ಭಾಳಷ್ಟು ಉತ್ತಮವಾಗಿ ನಮ್ಮ ವೆಂಕಟೇಶ್ವರನ್ ಸರ್ ಮತ್ತು ಮೂಲಿಮನಿ ಸರ್ ಭಾಳ ಅದ್ಭುತವಾದಂಥ ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಂಡ್ರು. ಸಂವಿಧಾನ ಬಂತು, ಶರ್ಮಾ ಸರ್ ಹೇಳಿದ ಹಾಗೆ ವಿಜ್ಞಾನದ, ಈಗ ಮೂಲಿಮನಿ ಸರ್ ಮಾತಾಡುವಾಗ ನನಗೆ ಇನ್ನೊಂದು ನೆನಪು ಬಂತಂದ್ರೆ, ಈ ವಿಷನ್ 2020 ಏನು ಹೇಳ್ತಾ ಇದ್ದಾರಲ್ಲ, ಅಬ್ದುಲ್ ಕಲಾಂ ಸರೇ ಮಾತಾಡಕತ್ತಾರನ್ನ ಬಹುತೇಕ ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆಂದರೆ ಅವರ ಸ್ಟೈಲ್, ಅವರು ಹೇಳುವಂಥ ಕಳಕಳಿ ಏನಿತ್ತು ಅಂದರೆ ಅದರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಆ ಥರನಾದಂಥ ಕಳಕಳಿ ಬಹುತೇಕ ಈ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಕೊಡ್ತಾ ಇದ್ದಾರೆ. ಅದನ್ನು ಸಂಪೂರ್ಣವಾಗಿ ಅರಗಿಸ್ಕೊಳ್ಬೇಕು. ನೀವೆಲ್ಲ ಹೆಂಗಾಗಬೇಕು ಅಂದರೆ, ನಾನು ಯಾವಾಗ ಒಂದು ಸಲ ಎಲ್ಲೋ ಹೇಳಿದ್ದೀನಿ, ಹಂಸ ಪಕ್ಷಿಗಳಾಗಬೇಕು ಅಂತ. ಹೌದಲ್ಲ? ಹಾಂ, ನೀವೆಲ್ಲ ಏನಾಗ್ತೀರಿ ಅಂದರೆ ಹಂಸ ಪಕ್ಷಿಗಳಾಗ್ತೀರಿ. ಈ ಕಾರ್ಯಾಗಾರದ ಮೂಲಕವಾಗಿ ನಿಮ್ಮಿಂದ ಈ ಸಮಾಜಕ್ಕೆ ಉತ್ತಮವಾದಂಥ ಏನು ಹೋಗಬೇಕು, ಬರವಣಿಗೆ ಹೋಗಿ ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯದಲ್ಲಿ ಪಡ್ಕೊಂಡಂಥ ಜ್ಞಾನ ಬಹುಶಃ ಜಗತ್ತಿಗೆ ಬೆಳಕಬೇಕು ಅನ್ನೋದೇ ನನ್ನ ಆಶೆ. ಅದನ್ನು ನೀವೆಲ್ಲರೂ ಸಹಕಾರ ಮಾಡ್ತೀರಿ ಅನ್ನುವ ಅಭಿಲಾಷೆಯೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಅದರ ಸದುಪಯೋಗ ತಮ್ಮೆಲ್ಲರಿಗೆ ಆಗಲಿ. ತಾವೆಲ್ಲರೂ ಇಂದಿಲ್ಲ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ ಎನ್ನುವ ಆಶೆಯೊಂದಿಗೆ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಪತ್ರಿಕೆಗಳ ಪಾತ್ರ, ಮಾಧ್ಯಮಗಳ ಜವಾಬ್ದಾರಿಯನ್ನು ತಿಳಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಶ್ರೀ MN ಚೋರಗಸ್ತಿ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ರಚಿಸಿದ ಮಹಿಳಾ ಧ್ವನಿ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಪತ್ರಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ವರದಿ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ತಂಡದ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ
ಅದೇ ರೀತಿ ಈ ಕಾರ್ಯಕ್ರಮವನ್ನು ವಿಭಾಗದ ಯೂಟ್ಯೂಬ್ ಚಾನಲ್ ಅಕ್ಕ ಟಿವಿಯಲ್ಲಿ ನೇರ ಪ್ರಸಾರ ಆಗ್ತಿದೆ. ಇದನ್ನು ಕೂಡ ಹಲವಾರು ಜನರು ವೀಕ್ಷಿಸ್ತಿದ್ದಾರೆ. ಆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ನೆರವೇರಿಸಿಕೊಡಬೇಕೆಂದು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಹಮೀನಾ ಕೋಲಾರ್ ಮೇಡಮ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಬೆಂಗಳೂರು ಮತ್ತು ವಿಜ್ಞಾನ ಪ್ರಸಾರ ನವದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ 2 ದಿನಗಳ ವಿಜ್ಞಾನ ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯದ ಕುರಿತು ಕಾರ್ಯಾಗಾರದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನಾ ಭಾಷಣ ಮಾಡಿದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಸದಸ್ಯರಾದ ಹಾಗೂ ಗುಲ್ಬರ್ಗಾ ವಿವಿಯ ನಿವೃತ್ತ ಕುಲಪತಿ ಪ್ರೊಫೆಸರ್ BG ಮುಲಿಮನಿ ಸರ್ ಅವರಿಗೆ ನಮ್ಮ ವಿಭಾಗದ ವತಿಯಿಂದ ಹಾಗೂ ವಿಶ್ವವಿದ್ಯಾನಿಲಯದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹಿತನುಡಿಗಳನ್ನು ನುಡಿದ ಹಿರಿಯ ವಿಜ್ಞಾನಿ ಹಾಗೂ ನವದೆಹಲಿಯ ವಿಜ್ಞಾನ ಪ್ರಸಾರದ ವಿಜ್ಞಾನ ಸಂವಹನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ TV ವೆಂಕಟೇಶ್ವರನ್ ಅವರಿಗೂ ಕೂಡ ನಮ್ಮ ವಿಭಾಗದ ವತಿಯಿಂದ ಹಾಗೂ ವಿಶ್ವವಿದ್ಯಾನಿಲಯದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಐ ಥ್ಯಾಂಕ್ ಅವರ್ ಚೀಫ್ ಗೆಸ್ಟ್ ಡಾಕ್ಟರ್ TV ವೆಂಕಟೇಶ್ವರನ್ ಸರ್ ಫಾರ್ ಹಿಸ್ ವ್ಯಾಲ್ಯೂಯಬಲ್ ಥಾಟ್ಸ್. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಹಿರಿಯ KS ಅಧಿಕಾರಿ ಶ್ರೀ MN ಚೋರ್ಗಸ್ತಿ ಸರ್ ಇವರಿಗೂ ಕೂಡ ವಿಭಾಗದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಸಂಯೋಜಕರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಓಂಕಾರ ಗೌಡ ಕಾಕಡೆ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ TG ಶ್ರೀನಿಧಿ ಸರ್ ಹಾಗೂ ಶ್ರೀ ಶರ್ಮಾ ಸರ್ ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸಂದೀಪ್ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಿಭಾಗದ ಸಂಶೋಧನಾ ವಿದ್ಯಾರ್ಥಿನಿಗಳು, ವಿದ್ಯಾರ್ಥಿನಿಯರು ಹಾಗೂ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನನ್ನ ವೈಯಕ್ತಿಕ ಹಾಗೂ ವಿಭಾಗದ ವತಿಯಿಂದ ಧನ್ಯವಾದಗಳು. ಇದೀಗ ಮುಂದಿನ ಗೋಷ್ಠಿಗೆ ವೇದಿಕೆ ಸಿದ್ಧಪಡಿಸಬೇಕಾಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿನಿಯರು ಒಂದು 5 ನಿಮಿಷದ ಬ್ರೇಕ್ ತಗೊಂಡು ಮತ್ತೆ ಇದೇ ಪ್ಲೇಸಿಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.